टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಇದೆಲ್ಲದರ ಜೊತೆಗೆ ನಾವು ಹಿಂದೆ ಹೇಳ್ತಾ ಇದ್ವಿ, ರನ್ಯಾ ಕಥೆ ಇದೆಯಲ್ಲ, ಇದು ಈಕೆಯ ಕರ್ಮಕಾಂಡ ಇದೆಯಲ್ಲ, ಕಥಾನಕ, ಇದನ್ನು ಬಾಯ್ಬಿಟ್ಟಂಥವ್ರು ಯಾರು? ಆಕೆಯ ಗಂಡನೇ ಇದನ್ನು ಬಾಯ್ಬಿಟ್ಟಿದ್ದಂತೆ. ಸಂಬಂಧಪಟ್ಟಂಥ ರಾಜಕಾರಣಿ ಎದುರುಗಡೆ ಹೋಗಿ ಅವಲತ್ತುಕೊಂಡಂತೆ, ನೋಡಿ ನನ್ನ ಹೆಂಡತಿ ಇಂಥ ಕೆಲಸ ಮಾಡ್ತಾ ಇದ್ದಾಳೆ, ಆಕೆದು ಏನು ಅಂತ ಅರ್ಥ ಆಗ್ತಿಲ್ಲ, ಪದೇ 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 ದುಬೈ ಹೋಗೋದು, ವಿದೇಶಕ್ಕೆ ಹೋಗೋದು ಅದನ್ನೆಲ್ಲ ಮಾಡ್ತಾ ಇದ್ದಾಳೆ. ಮದುವೆಯಾಗಿ ದೇವರೇ ಅಂತ 3 ತಿಂಗಳಾಗಿದೆ, 2 ತಿಂಗಳು ಇದೇ ಆಕೆದು ವ್ಯವಹಾರ. ದಯವಿಟ್ಟು ಆಕೆಗೆ ಏನಾದರೂ ಸ್ವಲ್ಪ ಬುದ್ಧಿ ಕಲಿಸಿ ಅಂತ. ಆ ಬುದ್ಧಿ ಕಲಿಸಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಸ್ವಾಮೀಜಿಯ ಹೆಸರನ್ನೂ ಕೂಡ ಆಕೆಯ ಗಂಡ ಹೇಳಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾದರೆ ಈ ಎಲ್ಲ ಈ ವ್ಯವಹಾರಗಳು ಬಟಾ ಬಯಲಾಗಲಿಕ್ಕೆ ಕಾರಣನೇ ಈಕೆಯ ಪತಿನ. ಈ ಸ್ವಾಮೀಜಿ ಕೂಡ ಅದರಲ್ಲಿ ಇದರ ಏನು ಹೇಳುತ್ತೆ ಹಾಗಾದರೆ ವಿವರಗಳು ಬನ್ನಿ ನೋಡೋಣ. ಗಂಡನ ಮಾತು ಕೇಳದ ಬಿಸ್ಕೆಟ್ ರಾಣಿ ದುಬೈನಿಂದ ತರ್ತಿದ್ಲು ಚಿನ್ನದ ಗಣಿ. ಮದುವೆ ನಂತರ ದುಬೈಗೆ ಓಡಾಟ, ಮಾಜಿ ಬಾಯ್ ಫ್ರೆಂಡ್ ಜೊತೆ ಚಿನ್ನದ ಕಳ್ಳಾಟ. ಚಿನ್ನದ ಮೇಲಿನ ಪ್ರೀತಿ, ಗಂಡನ ಮಾತಿಗೂ ಡೋಂಟ್ ಕೇರ್. ಮಾಜಿ ಬಾಯ್ ಫ್ರೆಂಡ್ ಜೊತೆ ಸೇರಿ ಸ್ಮಗ್ಲಿಂಗ್. ಒಂದು ಹೆಣ್ಣು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹೊನ್ನು, ಎಕರೆಗಟ್ಲೆ ಜಮೀನಿನ ರಹಸ್ಯ ಒಂದೊಂದಾಗಿ ತೆರೆದುಕೊಳ್ತಿವೆ. ದುಬೈಗೆ ಹೋಗಿ ಬರ್ತಿದ್ದ ನಟಿ ಮೇಲೆ ದೆಹಲಿ ಅಧಿಕಾರಿಗಳು ಕಣ್ಣಿಟ್ಟಿದ್ರು, ಲಾಕ್ ಮಾಡಿದ್ರು ಅನ್ನೋದು ಗೊತ್ತಿದ್ದ ವಿಚಾರ. ಆದ್ರೆ ಅಧಿಕಾರಿಗಳಿಗೆ ಮಾಹಿತಿ ಹೋಗಿದ್ ಹೇಗೆ ಅನ್ನೋ ರೋಚಕ ಸತ್ಯ ಬಯಲಾಗಿದೆ. ಹೌದು, ಮದುವೆಯಾದ 2 ತಿಂಗಳಿಗೆ ರನ್ಯಾ ದುಬೈಗೆ ಓಡಾಟ ಶುರು ಮಾಡಿದ್ಲು. ಪದೇ ಪದೇ ರನ್ಯಾ ದುಬೈ ಟ್ರಿಪ್ ಪತಿಗೆ ಅನುಮಾನ ಬಂದು ಜಗಳವಾಗಿದೆ. ಈ ಜಗಳ ಡಿವೋರ್ಸ್ ಹಂತಕ್ಕೂ ತಲುಪಿದೆ. ಹೀಗಾಗಿ ಪತಿಯೇ ಸಚಿವರೊಬ್ಬರಿಗೆ ಮಾಹಿತಿ ರವಾನಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಪರಿಶೀಲಿಸುವಂತೆ ಡಿಆರ್ಐ ಅಧಿಕಾರಿಗಳಿಗೆ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಜ್ಯುವೆಲರಿ ವ್ಯಾಪಾರಿಗಳು ಮಾಹಿತಿ ನೀಡಿರೋ ಅನುಮಾನವೂ ಇದೆ. ಈ ಮಾಹಿತಿ ಪಡೆದ ಡಿಆರ್ಐ ಅಧಿಕಾರಿಗಳು ರನ್ಯಾ ಮೇಲೆ ಕಣ್ಣಿಟ್ಟು ಲಾಕ್ ಮಾಡಿದ್ದಾರೆ. ಮದುವೆಯಾದ ತಿಂಗಳಿಗೆ ಗಂಡನ ಜೊತೆ ರನ್ಯಾ ಮನಸ್ತಾಪ. ವಿಷಯ ಏನು ಅಂದ್ರೆ, ರನ್ಯಾ ರಾವ್ ಹಾಗೂ ಜತಿನ್ ಹುಕ್ಕೇರಿ ದಾಂಪತ್ಯವು ಸರಿಯಾಗಿರ್ಲಿಲ್ವಂತೆ. ಹೀಗಂತ ಪತಿ ಜತಿನ್ ಹುಕ್ಕೇರಿ ಹೈಕೋರ್ಟ್ಗೆ ಸಲ್ಲಿಸಿರೋ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅಕ್ಟೋಬರ್ 6, 2024ರಂದು ಬೆಂಗಳೂರಿನ ಬಾಸ್ಟಿನ್ ರೆಸ್ಟೋರೆಂಟ್ನಲ್ಲಿ ಇಬ್ರು ಮದುವೆ ಬ್ರೋಕರ್ ಮೂಲಕ ಭೇಟಿಯಾಗಿದ್ದಾರೆ. ಅಕ್ಟೋಬರ್ 23, 2024ರಂದು ರನ್ಯಾ ಜತಿನ್ ಎಂಗೇಜ್ಮೆಂಟ್ ಆಗಿದೆ. ನವೆಂಬರ್ 27, 2024ರಂದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮದುವೆಯಾಗಿದೆ. ಬಳಿಕ ಲಾವೆಲೆ ರಸ್ತೆಯ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಮದುವೆಯಾದ 1 ತಿಂಗಳಿಗೆ ರನ್ಯಾ ಜತಿನ್ ನಡುವೆ ಮನಸ್ತಾಪ ಶುರುವಾಗಿದ್ದು, ಸಂಬಂಧದಲ್ಲಿ ಪಾರದರ್ಶಕತೆ ಇಲ್ಲ, ಮಾತುಕತೆನೂ ಇರಲಿಲ್ಲ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ. ಸಂಬಂಧಿಗಳು ಸಂಧಾನಕ್ಕೆ ಪದೇ ಪದೇ ಯತ್ನಿಸಿದ್ರೂ ಸಂಬಂಧ ಸರಿ ಹೋಗಿರಲಿಲ್ಲ. ಬಂಧನ ಭೀತಿಯಲ್ಲಿದ್ದ ಪತಿ ಜತಿನ್ಗೆ ಹೈಕೋರ್ಟ್ ರಿಲೀಫ್. ರನ್ಯಾ ರಾವ್ ಅರೆಸ್ಟ್ ಆದ್ಮೇಲೆ ಪತಿ ಜತಿನ್ ಹುಕ್ಕೇರಿಯನ್ನು ಡಿಆರ್ಐ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಇದರಿಂದ ಬಂಧನ ಭೀತಿಗೊಳಗಾಗಿದ್ದ ಜತಿನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಜತಿನ್ ಹುಕ್ಕೇರಿ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವದಗಿ ವಾದ ಮಂಡಿಸಿದ್ರು. ಪತ್ನಿಯ ಮೇಲಿನ ಆರೋಪಕ್ಕೂ ಜತಿನ್ಗೂ ಸಂಬಂಧವಿಲ್ಲ, ಮದುವೆಯಾದ 1 ತಿಂಗಳಿಗೆ ಇಬ್ಬರ ನಡುವೆ ಮನಸ್ತಾಪ ಇತ್ತು ಅಂತ ವಾದ ಮಾಡಿದ್ದಾರೆ. ಸದ್ಯ ಕೋರ್ಟ್ ಕಾನೂನು ಪ್ರಕ್ರಿಯೆ ಇಲ್ಲದೆ ಬಂಧಿಸುವಂತಿಲ್ಲ ಅಂತ ಆದೇಶ ನೀಡಿದೆ. ಮಾಜಿ ಬಾಯ್ ಫ್ರೆಂಡ್ ತರುಣ್ ಸ್ಮಗ್ಲಿಂಗ್ನ ಕಿಂಗ್ ಪಿನ್. ಹೀಗೆ ಗಂಡನ ಜೊತೆ ಜಗಳವಾಡಿದ್ರು ಕ್ಯಾರೆ ಎನ್ನದ ರನ್ಯಾ ತನ್ನ ಮಾಜಿ ಬಾಯ್ ಫ್ರೆಂಡ್ ಆಗಿದ್ದ ತರುಣ್ ಜೊತೆ ಸೇರಿ ಚಿನ್ನ ಸಾಗಾಟಕ್ಕಿಳಿದಿದ್ಲು. ದುಬೈನಿಂದ ಬೆಂಗಳೂರಿಗೆ ಗೋಲ್ಡ್ ತರಿಸ್ತಾ ಇದ್ದದ್ದೇ ತರುಣ್ ಅನ್ನೋದು ಡಿಆರ್ಐ ತನಿಖೆಯಲ್ಲಿ ಗೊತ್ತಾಗಿದೆ. ಬ್ಯೂರೋ ರಿಪೋರ್ಟ್, TV9. ಸೊ ಇದು ಸಂಗತಿ. ಪತಿ ಮತ್ತು ಪತ್ನಿಯ ನಡುವೆ ಯಾವ ರೀತಿ ಜಗಳ ಗುದ್ದಾಟಗಳು ಶುರುವಾಯಿತು, ಅದು ಅಲ್ಲಿಂದ ಎಲ್ಲಿ ತನಕ ಬಂದು ನಿಲ್ತು, ಅದೆಲ್ಲದರ ವಿವರಗಳನ್ನು ನಾವು ನಿಮಗೆ ಕೊಟ್ವಿ. ಜೊತೆಗೇನು ಅಂದರೆ 1 ತಿಂಗಳಿಂದಲೇ ಮಾತಿರಲಿಲ್ಲ, ಕತೆ ಇರಲಿಲ್ಲ. ಈ ಅಸಮಾಧಾನ ಅನ್ನುವಂಥದ್ದು ಅಷ್ಟು ದೊಡ್ಡ ಪ್ರಮಾಣಕ್ಕೆ ಏರಿತ್ತು. ಇನ್ನು ಸ್ವಾಮೀಜಿಯವರ ಈ ನಂಟಿನ ಬಗ್ಗೆಯೂ ಕೂಡ ನಾವು ಮಾತಾಡಬೇಕು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ ಕ್ರೈಮ್ ಹೆಡ್. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಬೇರೆಯವರು ಕೂಡ ನಿಧಾನಕ್ಕೆ ಇದರ ವ್ಯಾಪ್ತಿಗೆ ಬರ್ತಾ ಇದ್ದಾರೆ. ಈಗ ರನ್ಯಾ ಗೋಲ್ಡ್ ಕೇಸ್ ಹಿಂದೆ ಸ್ವಾಮೀಜಿಯೊಬ್ಬರ ಪಾತ್ರ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಈ ಸ್ವಾಮೀಜಿ ಅಂತಿಂಥ ಸ್ವಾಮೀಜಿ ಅಲ್ಲ, ಇವರು ಹೈ-ಫೈ ಸ್ವಾಮೀಜಿಯವರು. ಇವರಿಗೆ ಎಲ್ಲರ ಜೊತೆ ಸಂಪರ್ಕ ಇದೆ, ರಾಜಕಾರಣಿಗಳ ಜೊತೆಗೂ ಕೂಡ ಇವ್ರದ್ದು ನಿಕಟವಾದಂಥ ಸಂಪರ್ಕ ಇದೆ.
ದುಬೈನಲ್ಲಿ ಇವ್ರದ್ದು ಆಫೀಸ್ ಇದೆ, ಇವ್ರದ್ದು ವ್ಯವಹಾರ ಇದೆ. ಐಷಾರಾಮಿ ಸ್ವಾಮೀಜಿಯ ಲಿಂಕ್ ಕೂಡ ಇದಕ್ಕಿದೆ ಅನ್ನುವಂಥದ್ದು. ಯಾರ ಸ್ವಾಮೀಜಿ, ಅವರ ಹಿನ್ನೆಲೆ ಏನು, ಮೂಲಗಳು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತವೆ ಕಿರಣ್? ರಂಗನಾಥ್, ಈಗ ನಮಗೊಂದಷ್ಟು DRI ಮೂಲಗಳಿಂದ ಸಿಕ್ಕಿರುವಂಥದ್ದು ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಇದೆ, ದೊಡ್ಡ ಮಟ್ಟದ ನೆಟ್ವರ್ಕ್ ಇದೆ. ಅದು ಏನು ಬರೀ ರನ್ಯಾ ಅನ್ನೋದು ಒಂದು ಪಾತ್ರ ಅಷ್ಟೇ ಬಿಟ್ಟರೆ, ಅಲ್ಲಿಂದ ದುಬೈಯಿಂದ ಇಲ್ಲಿಂದ ಹೋಗುವಂಥ ಕ್ಯಾಶ್ ಇರ್ಬೋದು, ಅಲ್ಲಿಂದ ಮತ್ತೆ ಗೋಲ್ಡ್ ಆಗಿ ಇಲ್ಲಿಗೆ ವಾಪಸ್ ಬರುವಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ಒಬ್ರು ಇಬ್ರು ಮಾಡೋದಲ್ಲ, ದೊಡ್ಡ ಮಟ್ಟದಲ್ಲಿ ಇರ್ಬೋದು. ಅದರಲ್ಲಿ ಈಗಾಗಲೇ ರಾಜಕಾರಣಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಈಗ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಸ್ವಾಮೀಜಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಅಲ್ಲಿಂದ ಕೇಳಿ ಬರ್ತಾ ಇದೆ. ನಮ್ಮ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅವರ ಒಂದು ಕಚೇರಿ ಕೂಡ ದುಬೈನಲ್ಲಿದೆ. ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಇರ್ಬೋದು, ಕರೆನ್ಸಿ ಎಕ್ಸ್ಚೇಂಜ್ ಇರ್ಬೋದು, ಈ ಒಂದು ರಿಯಲ್ ಎಸ್ಟೇಟ್ ಇರ್ಬೋದು, ಈ ಎಲ್ಲ ವ್ಯವಹಾರವನ್ನು ಆ ಒಂದು ಕಚೇರಿಯಲ್ಲಿ ಕೂಡ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಹಿಂದೆ ಕೂಡ ರೈಡ್ ಆದಾಗ ಕೂಡ ಸುಮಾರು ಕೆಜಿಗಟ್ಟಲೆ ಚಿನ್ನವು ಕೂಡ ಅವರ ಮನೆಯಲ್ಲೂ ಕೂಡ ಸಿಕ್ಕಿರುವಂಥದ್ದಿದೆ. ಆಮೇಲೆ ಜೊತೆಗೆ ಇಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಈ ಒಂದು ವಿಚಾರಕ್ಕೆ ಇಲ್ಲಿಂದ ಹೋಗುವಂಥ ಕ್ಯಾಶ್ ಅಂದರೆ ಬ್ಲ್ಯಾಕ್ ಮನಿ ಇಲ್ಲಿಂದ ದುಬೈಗೆ ಏನು ಹೋಗುತ್ತೆ ಅಂದರೆ ಹವಾಲಾ ಮೂಲಕ ಹೋಗುತ್ತೆ, ಅದ ನಂತರ ಅದು ಗೋಲ್ಡ್ ಆಗಿ ವಾಪಸ್ ಬರ್ತದೆ. ಅದನ್ನ ಡೆಲಿವರಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಇಲ್ಲಿ ತರುಣ್ ರಾಜನ ಇಂಟ್ರಾಗೇಷನ್ ಮಾಡಿದಾಗ ಸಾಕಷ್ಟು ಮಾಹಿತಿಗಳು ಈಗ DRI ಅಧಿಕಾರಿಗಳಿಗೆ ಈಗಾಗಲೇ ಸಿಕ್ಕಿದೆ. ಅವನ ಫೋನ್ ಇರ್ಬೋದು, ಜೊತೆಗೆ ಆತ ಬಳಸ್ತಾ ಇದ್ದ ಲ್ಯಾಪ್ಟಾಪ್ ಕಂಪ್ಲೀಟ್ ಆಗಿ ಈಗ ರಿಟ್ರೀವ್ ಮಾಡಿದ್ದಾರೆ. ಬಹಳಷ್ಟು ಮಾಹಿತಿಗಳು ಯಾರ್ಯಾರು ಎಲ್ಲೆಲ್ಲಿ ನೆಟ್ವರ್ಕ್ ಹೋಗಿದೆ, ಎಲ್ಲಿ ಇದಕ್ಕೆ ಸಂಬಂಧಪಟ್ಟ, ಏಕೆಂತಂದ್ರೆ ಇದು ಬರೀ ಭಾರತದಲ್ಲ, ಸಾಗರದ ಆಚೆ ಮುಟ್ಟಿರುವಂಥದ್ದು ಕೂಡ ಇದೆ. ಯಾಕೆಂತಂದ್ರೆ ಯಾವುದೇ ಆಗಲಿ ಗೋಲ್ಡ್ ಅನ್ನ ನೇರವಾಗಿ ಏರ್ಪೋರ್ಟ್ ಒಳಗಡೆ ಬಂದು ತಗೊಂಬಂದು ಇವಳಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು ಇದೆಯಲ್ಲ, ಅಲ್ಲಿ ಒಂದು ದೊಡ್ಡ ಮಟ್ಟದ ನೆಟ್ವರ್ಕ್. ಮತ್ತೆ ಇಲ್ಲಿ ಗೋಲ್ಡ್ ಕೊಟ್ಟ ತಕ್ಷಣ ಇಲ್ಲಿ ಯಾರಿಗೆ ಕೊಡ್ತಾ ಇದ್ರು, ಇಲ್ಲಿ ಚಿನ್ನವನ್ನ ಹೇಗೆ ಕರಗಿಸ್ತಾ ಇದ್ರು, ಅದನ್ನ ವೈಟ್ ಹೇಗೆ ಮಾಡ್ಕೋತಾ ಇದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನ DRI ಅಧಿಕಾರಿಗಳು ಒಂದ್ ಕಡೆ ಕಲೆ ಆಗ್ತಾರೆ, ಇನ್ನೊಂದ್ ಕಡೆ CBI ಅಧಿಕಾರಿಗಳು ಕೂಡ ಆಗ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕಿರಣ್, ನೀವು ಹೇಳಿದಂತ ಒಂದು ಪಾಯಿಂಟ್ ನನಗೆ ಇಷ್ಟ ಆಯಿತು. ರನ್ಯಾ ಅನ್ನುವಂಥದ್ದು ಕೇವಲ ಒಂದು ಪಾತ್ರ ಮಾತ್ರ. ಅಂದರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈಕೆ ಕೇವಲ ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಯಾಕಂದರೆ ಸ್ವಾಮೀಜಿಯ ಪಾತ್ರವೂ ಕೂಡ ಇದರಲ್ಲಿ ತುಂಬ ಸ್ಪಷ್ಟವಾಗಿದೆ. ಸ್ವಾಮೀಜಿ ಅಲ್ಲಿ ದುಬೈನಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡಿದ್ದಾರೆ, ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಜೊತೆಗೆ ಅವರಿಗೆ ನೇರವಾದಂಥ ಸಂಪರ್ಕ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳು ಬರುತ್ತವೆ.